ನಿನ್ನೆ ದಿನ ನಮ್ಮ ಪಕ್ಷದ ವರಿಷ್ಠರು ರಾಜ್ಯಸಭೆ ಹಾಗೂ 2 ವಿಧಾನ ಪರಿಷತ್ ಸ್ಥಾನಗಳಿಗೆ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ತಿಳಿದಿರೋ ಹಾಗೆ ರಾಜ್ಯಸಭೆಗೆ ಅತ್ಯಂತ ಹಿಂದುಳಿದ ಸಮಾಜ ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥ ಮಾ ನಾಗರಾಜ್ರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಬೆಳೆದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿ ಪಕ್ಷದ ಸಂಘಟನೆಯಲ್ಲೂ ಸಹ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗೂ ಕೂಡ ಅವರು ಸಂಘಟನೆಗೆ ಸಮಯವನ್ನು ನೀಡಿದರು. ಮತ್ತು ವಿಶೇಷವಾಗಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಅಲ್ಲೂ ಕೂಡ ಬಹಳ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ. ವಿಧಾನ ಪರಿಷತ್ಗೆ ನಮಗಾಗಲೇ ಗೊತ್ತಿರೋ ಹಾಗೆ ಗೌರವಾನ್ವಿತ ಲಿಂಗರಾಜ್ ಪಾಟೀಲ್ ರವರು 37-38 ವರ್ಷಗಳಿಂದ ಸತತವಾಗಿ ಸಂಘಟನೆಯ ವಿವಿಧ ಜವಾಬ್ದಾರಿಯನ್ನು ತೆಗೆದುಕೊಂಡು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲೂ ಸಹ ಪಕ್ಷದ ಜವಾಬ್ದಾರಿಯನ್ನು ಹೊತ್ತು ಹಗಲು ರಾತ್ರಿ ಶ್ರಮ ವಹಿಸಿದ್ದಾರೆ. ಸಂಘಟನೆಗೆ ಬಲ ತುಂಬುವಂತ ಕೆಲಸ ಮಾಡಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲೂ ಕೂಡ ಅವರ ಸೇವೆಯನ್ನು ಸಲ್ಲಿಸಿರುವಂಥದ್ದು, ಅವರಿಗೆ ವಿಧಾನ ಪರಿಷತ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ತಂದುಕೊಟ್ಟಿದೆ. ರಘು ಕೌಟಿಲ್ಯರವರು ಮಡಿವಾಳ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ವಿದ್ಯಾವಂತ, ಶಿಕ್ಷಣ ಸಂಸ್ಥೆಯನ್ನ ನಡೆಸೋದ್ರ ಮುಖೇನ ಮತ್ತು ಪತ್ರಿಕೋದ್ಯಮದಲ್ಲೂ ಕೂಡ ಕೆಲವು ದಿನಗಳ ಕಾಲ ಅವರ ಸೇವೆಯನ್ನು ಮಾಡಿರುವಂಥದ್ದು. 2 ಬಾರಿ ವಿಧಾನ ಪರಿಷತ್ ಚುನಾವಣೆ ಸ್ಪರ್ಧೆ ಮಾಡಿ ಸ್ವಲ್ಪ ಅಂತರದಲ್ಲಿ ಸೋತಿದ್ರು ಕೂಡ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮಡಿವಾಳ ಸಮಾಜಕ್ಕೆ ಸೇರಿರ್ತಕ್ಕಂಥ ರಘು ಕೌಟಿಲ್ ಅವರು ರಾಜ್ಯ OBC ಮೋರ್ಚಾದ ಅಧ್ಯಕ್ಷರಾಗಿ ಪಕ್ಷದ ಸಂಘಟನೆಗೆ ಬಲವನ್ನು ನೀಡಿರತಕ್ಕಂಥವ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಾ ನಾಗರಾಜ್ರವರ ಆಯ್ಕೆ ಇರ್ಬೋದು, ಲಿಂಗರಾಜ್ ಪಾಟೀಲ್ ಅವರ ಆಯ್ಕೆ ಇರ್ಬೋದು, ಅದೇ ರೀತಿ ರಘು ಕೌಟಿಲ್ ಅವರ ಆಯ್ಕೆ ರಾಜ್ಯದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ. ಒಳ್ಳೆ ಒಂದು ಸಂದೇಶವೂ ಕೂಡ ಕಾರ್ಯಕರ್ತರು ಹೋಗಿರುವಂತದ್ದು. ಏನಂದ್ರೆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಏನಿದ್ದಾರೆ, ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸಬೇಕು, NDAಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ಬಗ್ಗೆ ನಮ್ಮೆಲ್ಲರೂ ಕೂಡ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಅವರು ಹಿರಿಯರಿದ್ದಾರೆ. ದೇವೇಗೌಡರು ರಾಜ್ಯಸಭೆ ಬಗ್ಗೆ ರಾಜ್ಯ ಮಟ್ಟದಲ್ಲಂತೂ ನಮ್ದು ಯಾವುದೇ ರೀತಿಯ ಚರ್ಚೆಗಳು ನಡೆದಿರಲಿಲ್ಲ. ಸುಮಲತಾ ಅವ್ರ ಬಗ್ಗೆ ನಾವು ಕೂಡ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಪಕ್ಷದ ವರಿಷ್ಠರು ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾರಿಗೆ ಅವಕಾಶ ಮಾಡಿಕೊಡಬೇಕು ಅದನ್ನು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪ್ರಾಮಾಣಿಕವಾಗಿ ದುಡಿದಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ಸುಮಲತಾ ಅವರು ಕೂಡ ಅವ್ರ ಬಗ್ಗೆ ನಮಗೆ ಅಪಾರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರೂ ಕೂಡ ಅಭಿಮಾನ ಇದೆ. ತಮಗೆ ಗೊತ್ತಿರಬಹುದು, ಹಿಂದೆ ಲೋಕಸಭಾ ಚುನಾವಣೆ ನಿಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರ ರಾಜ್ಯದ ಅಧ್ಯಕ್ಷರಿದ್ದರು. ಮಂಡ್ಯ ಲೋಕಸಭಾ ಕ್ಷೇತ್ರ ಚುನಾವಣೆ ಇಂಡಿಪೆಂಡೆಂಟ್ ಆಗಿ ನಿಂತಾಗ ಬಿಜೆಪಿ ಸುಮಲತಾ ಅವರಿಗೆ ಬೆಂಬಲವನ್ನು ಕೂಡ ನೀಡಿತ್ತು. ನಮ್ಮ ಬೆಂಬಲದಿಂದಾಗಿ ಅವರು ಕೂಡ ಒಳ್ಳೆ ಅಂತರದಲ್ಲೂ ಕೂಡ ಗೆದ್ದಿದ್ರು. ನಮ್ಮೆಲ್ಲರೂ ಕೂಡ ಸಂತೋಷನೂ ಇದೆ, ಕೂಡ ಹೆಮ್ಮೆನೂ ಕೂಡ ಇದೆ. ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ
ಬಿಜೆಪಿಗೆ ಅಂದ್ರೆ ಕುಮಾರಸ್ವಾಮಿ ಅವರಂತ ಸಂದರ್ಭ ಅವ್ರಿಗೆ ಅದನ್ನು ಬಿಡ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಅದು ಇಲ್ಲಿಗೆ ಎಲ್ಲವೂ ಕೂಡ ಮುಗಿದೋಗಿಲ್ಲ. ಖಂಡಿತ ಪಕ್ಷದ ಹಿರಿಯರು ವರಿಷ್ಠರು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ. ಅವರಿಗೆ ಒಂದು ಸೂಕ್ತ ಸ್ಥಾನಮಾನಗಳನ್ನ ಬರುವಂತ ದಿನಗಳಲ್ಲಿ ಕೊಡ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮ್ಗೆಲ್ಲರೂ ಕೂಡ ಇದೆ. ರಾಜ್ಯಸಭೆ ಮಾನ್ಯ ಹಿರಿಯರ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರವರ ಕಳಿಸೋದ್ರ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಯಾವುದೇ ರೀತಿ ಚರ್ಚೆಗಳು ಆಗಿರಲಿಲ್ಲ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು. ಅಲ್ಲರಿ, ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೆಗೆದುಕೊಂಡು 48 ಗಂಟೆಗಳಲ್ಲಿ ಯಾವ ರೀತಿ ರಗಳೆಗಳು ಪ್ರಾರಂಭ ಆಗಿದೆ ತಾವು ನೋಡ್ತಾ ಇದ್ದೀರಿ. ಕಳೆದ 3 ವರ್ಷ ಅಂತೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನು ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಏನೂ ಕೂಡ ಸಾಧನೆ ಮಾಡಿಲ್ಲ ಈ ಸರ್ಕಾರ. ಇನ್ಮೇಲಾದ್ರೂ ಕೂಡ ಇನ್ನು 2 ವರ್ಷಗಳು ಏನು ಉಳಿದಿದ್ದಾವೆ, ಆ 2 ವರ್ಷದ ಅವಧಿಯಲ್ಲಾದ್ರೂ ಕೂಡ ಒಳ್ಳೆ ಕೆಲಸಗಳು ಮಾಡ್ತಾರೆ ಅನ್ನುವ ನಿರೀಕ್ಷೆ ರಾಜ್ಯದ ಜನರಲ್ಲಿದೆ. ಈ ಕಿತ್ತಾಟದಿಂದ ಮತ್ತೊಮ್ಮೆ ಅಭಿವೃದ್ಧಿ ಆಗ್ತದೆ ಮುಂದೆ ರಾಜ್ಯದಲ್ಲಿ ಅನ್ನೋದು ಕೂಡ ಹುಸಿ ಆಗ್ತಾ ಇದೆ. ಹಾಗಾಗಿ ನಾನು ಒಂದೇ ಮಾತಲ್ಲಿ ಹೇಳೋದಾದ್ರೆ, ಮುಖ್ಯಮಂತ್ರಿಗಳು ಏನೇ ಬದಲಾವಣೆ ಆಗಿದ್ರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳಿಂದ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಸಾಲದ ಹೊರೆ ರಾಜ್ಯದಲ್ಲಿ ಬಂದು ಮುಟ್ತಾ ಇದೆ. 10 ಲಕ್ಷ ಕೋಟಿ ರೂಪಾಯಿಗಳಿಗೆ ಇವತ್ತು ಸಾಲದ ಹೊರೆ ಬಂದು ನಿಂತಿರುವಂತದ್ದು. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಯಲ್ಲಿ ಇವತ್ತೇನು ಕಿತ್ತಾಟ ಪ್ರಾರಂಭ ಆಗಿದೆ. ನಮ್ಗೆ ಆ ಪೋರ್ಟ್ಫೋಲಿಯೋ ಬೇಕು, ನಮ್ಗೆ ಈ ಪೋರ್ಟ್ಫೋಲಿಯೋ ಬೇಕು, ಇನ್ನೂ ಉಸ್ತುವಾರಿ ಸಚಿವರು ಕೊಟ್ಟಿಲ್ಲ, ಯಾವ ಜಿಲ್ಲೆಗೆ ಕೊಡಬೇಕು ಅಂತ ಅದು ತೀರ್ಮಾನ ಆಗಿಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನನ್ನ ಸತೀಶ್ ಜಾರಕಿಹೊಳಿ ಅವರೇ 1 ತಿಂಗಳೊಳಗೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಬೇಕು ಅಂತೇಳಿ. ಬಹುಶಃ ಇವತ್ತಿನ ಪರಿಸ್ಥಿತಿಗಳು ನೋಡ್ತಾ ಇದ್ರೆ ಇನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು ಅಂತ ಹೇಳಿದ್ರೆ, ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಕೊಟ್ಟರೆ ಅವ್ರಿಗೆ ತೃಪ್ತಿ ಆಗ್ತದೆ, ಯಾರಿಗೆ ಯಾವ ಜಿಲ್ಲೆಯನ್ನ ಕೊಟ್ಟರೆ ಉಸ್ತುವಾರಿ ಕೊಟ್ಟರೆ ಅವ್ರಿಗೆ ತೃಪ್ತಿ ಆಗ್ತದೆ. ಇನ್ನೂ ಕೂಡ 20 ಕ್ಯಾಬಿನೆಟ್ ಇನ್ನೂ ಕೂಡ ಭರ್ತಿ ಮಾಡುವಂಥದ್ದು ಇನ್ನೂ ಕೂಡ ಬಾಕಿ ಇದೆ. ಹಾಗಾಗಿ ಇವರೆಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ್ರಲ್ಲೇ ಮುಂದಿನ 2 ವರ್ಷ ಕಳೆದೋಗ್ತದೆ. ಅಷ್ಟು ಮಾತ್ರ ಸತ್ಯ. ಥ್ಯಾಂಕ್ ಯು.